ಒಂದು ದಿನ ನಾನು ನಮ್ಮ ನೆಂಟರೆಲ್ಲರೂ ಸೇರಿ ಬೀಚ್ಗೆ ಹೋದೆವು. ಮಕ್ಕಳೆಲ್ಲರೂ ಸಮುದ್ರ ತೀರದ ಉಸುಬಿನಲ್ಲಿ ಮನೆಯನ್ನು ಕಟ್ಟುತ್ತಿದ್ದರು. ಆಗ ನಾನು ಸಹ ಅವರಿಗೆ ಗೋಪುರವನ್ನು ಕಟ್ಟಲು ಕಲಿಸಿದೆನು. ನಾವೆಲ್ಲರೂ ಸೇರಿ ತರತರದ ಗೋಪುರಗಳನ್ನು ಕಟ್ಟಿ ಹಳ್ಳಗಳನ್ನು ತೋಡಿ ಬಾಗಿಲುಗಳನ್ನು ಇಟ್ಟೆವು. ಜಿಪ್ಪುಗಳಿಂದ ಅಲಂಕರಿಸಿದೆವು. ಸಮಯವು ಹೋದದ್ದೇ ಗೊತ್ತಾಗಲಿಲ್ಲ. ಬಹಳ ಸಮಯವನ್ನು ವೆಚ್ಚ ಮಾಡಿ ಕಟ್ಟಿದ ಗೋಪುರಗಳು ಅಲೆಗಳ ಬಡಿತಕ್ಕೆ ಸಿಕ್ಕಿ ಕ್ಷಣದಲ್ಲಿ ಕೊಚ್ಚಿಕೊಂಡು ಹೋದವು. ಆದ್ದರಿಂದ ತುಂಬ ಬೇಸರವಾಯಿತು. ಪ್ರಿಯರೇ, ಇದರಂತೆಯೇ ನಮ್ಮ ಜೀವಿತದಲ್ಲೂ ನಾವು ವ್ಯರ್ಥವಾದ ಕಾರ್ಯಗಳಿಗೆ ಅಧಿಕವಾದ ಸಮಯವನ್ನು ವೆಚ್ಚ ಮಾಡುತ್ತೇವೆ. ನಮಗೆ ಒಂದೇ ಒಂದು ಜೀವಿತ ಕೊಡಲ್ಪಟ್ಟಿದೆ. ಒಂದೇ ಸಾರಿ ಬಾಳುವುದು. ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಕೆಲಸ, ನನ್ನ ಅಭಿವೃದ್ಧಿ ಎಂದು ಓಡುತ್ತಿರುವೆಯಾ? ನಿಮ್ಮಲ್ಲಿ ಪ್ರತಿಯೊಬ್ಬನೂ ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ ಎಂದು ಬೈಬಲ್ ಹೇಳುತ್ತದೆ. ನಾವು ಎಷ್ಟು ಮಂದಿಗೆ ದಾನ ಧರ್ಮಗಳನ್ನು ಮಾಡಿರುವೆವು? ಎಷ್ಟು ಮಂದಿಗೆ ಉಪಕಾರ ಮಾಡಿದ್ದೇವೆ? ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮಾಡಿದ್ದೆಲ್ಲವೂ ಉಸುವಿನಲ್ಲಿ ಕಟ್ಟಿದ ಗೋಪುರಗಳಂತೆ ಅಳೆದು ಹೋಗುವವು. ನಾಳೆ ನೀವು ಯಾರಿಗೆ ಸಹಾಯ ಮಾಡುತ್ತೀರಿ? ರಾತ್ರಿ ಮಲಗುವ ಮುಂಚೆ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಿರಿ. ವ್ಯರ್ಥ ಕಾರ್ಯಗಳನ್ನು ಬಿಟ್ಟು ಪರ ಸಹಾಯ ಮಾಡೋಣವೇ?